ಜಮ್ಮು ಕಾಶ್ಮೀರದಲ್ಲಿ ಹಿಂದೂಗಳ ನರಮೇಧ ಆಗಿದೆಯಲ್ಲ, ಮೃತರ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಗಾಯಾಳುಗಳಿಗೆ 2 ಲಕ್ಷ ರೂಪಾಯಿ, ಸಣ್ಣ ಪುಟ್ಟ ಗಾಯಗಳಾಗಿದ್ದರೆ 1 ಲಕ್ಷ ರೂಪಾಯಿ ಪರಿಹಾರವನ್ನು ಸರ್ಕಾರ ಘೋಷಣೆ ಮಾಡಿದೆ. ಇಷ್ಟು ಜನರು ಕೂಡ ಮೃತಪಟ್ಟಿದ್ದಾರಲ್ಲ, 26 ಜನ. ಆ ಮೃತರ ಕುಟುಂಬಗಳಿಗೆ 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಇನ್ನು ಗಾಯಗೊಂಡಂಥ ವ್ಯಕ್ತಿಗಳಿಗೆ 2 ಲಕ್ಷ ರೂಪಾಯಿ, ಸಣ್ಣ ಪುಟ್ಟ ಗಾಯಗಳಾಗಿದ್ದರೆ 1 ಲಕ್ಷ ರೂಪಾಯಿ ಪರಿಹಾರವನ್ನು ಸರ್ಕಾರ ಘೋಷಣೆ ಮಾಡಿದೆ. ಅದರ ಮೂಲಕ ಮೃತರ ಕುಟುಂಬಸ್ಥರ ಜೊತೆಗೆ ನಿಲ್ಲುವಂಥ, ಸಾಂತ್ವನವನ್ನು ಹೇಳುವಂಥ ಅಥವಾ ಧೈರ್ಯವನ್ನು ಹೇಳುವಂಥ ಹಂತಕ್ಕೆ ಸರ್ಕಾರ ಮುಂದಾಗಿದೆ. ಇದೊಂದು ಭೀಕರ ಘಟನೆ. ಇದು ಕಳೆದ 25 ವರ್ಷದಲ್ಲಿ ಈ ರೀತಿ ಪ್ರವಾಸಿಗರನ್ನು ಗುರಿಯಾಗಿಸಿಕೊಂಡು ನಡೆದಿರುವಂಥ ದಾಳಿ ಇದೆಯಲ್ಲ, ಸದ್ಯಕ್ಕಂತೂ ನೋಡ್ಲಿಕ್ಕೆ ಸಿಕ್ಕಿಲ್ಲ. 25 ವರ್ಷದಲ್ಲಿ ಸಿಕ್ಕಿಲ್ಲ. ಕಾಶ್ಮೀರ ಹಾಗಂತ ಹೇಳಿ ಭಾಳ ಶಾಂತಿಯಿಂದ ಕೂಡಿತ್ತ, ಶಾಂತಿ ಪ್ರದೇಶವಾಗಿತ್ತ, ಕರ್ನಾಟಕದ ಅಥವಾ ಈ ದೇಶದ ಭೂಮಿ ಮೇಲಿನ ಸ್ವರ್ಗವಾಗಿಯೇ ಕಾಣಿಸ್ತಾ ಇತ್ತ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಅಲ್ಲಿ ರಕ್ತ ದೋಕುಳಿ ಅನ್ನೋದು ಮಾಮೂಲಿಯಾಗಿತ್ತು. ಆದರೆ ಸೈನಿಕರ ಮಧ್ಯೆ ನಡೀತಾ ಇರುವಂಥ ಯುದ್ಧ ಆಗಿತ್ತು. ಉಗ್ರರು ಮತ್ತು ಸೈನಿಕರ ನಡುವೆ ನಡೀತಾ ಇದ್ದಂಥ ಸಂಘರ್ಷ ಇರ್ತಾ ಇತ್ತು. ಆದರೆ ಈ ಬಾರಿ ಸೈನಿಕರ ಮಧ್ಯೆ ನಡೆದಿರುವಂಥ ಸಂಘರ್ಷ ಅಲ್ಲ, ಗುಂಡಿನ ದಾಳಿ ಅಲ್ಲ, ಗುಂಡಿನ ಚಕಮಕಿ ಅಲ್ಲ, ಅಮಾಯಕ ಪ್ರವಾಸಿಗರ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನ ಇದು. ಸಶಸ್ತ್ರರಾಗಿ ಬಂದಿದ್ರು, AK-47 ಗನ್ ಹಿಡ್ಕೊಂಡು ಬಂದಿದ್ರು. ಈ ಸಂದರ್ಭದಲ್ಲಿ ಅವರಿಗೆ ಪ್ರತಿದಾಳಿಯನ್ನ, ಪ್ರತಿರೋಧವನ್ನ ಒಡ್ಡುವಂತ ಯಾವ ಸಂದರ್ಭವೂ ಕೂಡ ಪ್ರವಾಸಿಗರಲ್ಲಿ ಇರಲಿಲ್ಲ. ಅಷ್ಟು ಸುಲಭವಾಗಿ ಹಿಂಗೆ ಬಂದು ಕೆಲಸ ಮುಗಿಸ್ಕೊಂಡು ಹಂಗೆ ಪರಾರಿಯಾಗಿದ್ದಾರೆ. ನಮ್ಮ ದೇಶಕ್ಕೆ ಅಷ್ಟು ಸುಲಭವಾಗಿ ಉಗ್ರರು ನುಸುಳಬಹುದಾ? ಪಾಕಿಸ್ತಾನದಿಂದ ಅಷ್ಟು ಸುಲಭವಾಗಿ ಬಂದು ಭಾರತದ ನೆಲಕ್ಕೆ ಕಾಲಿಡಬಹುದಾ? ಭಾರತೀಯರನ್ನ ಹೀಗೆ ಬೀದಿ ಹೆಣಗಳನ್ನಾಗಿ ಬೀಳಿಸಿ ಹೊರಡಬಹುದಾ? ಭದ್ರತಾ ಲೋಪ ಅಂತ ಖಂಡಿತವಾಗಿ ಇದು ರಾಜಕೀಯವಾಗಿ ಅಲ್ಲದೆಯೂ ಕೂಡ ಹೇಳುವಂತ ಮಾತುಗಳು ಸತ್ಯವಾಗಿ ನಿಲ್ಲುತ್ತೆ. ಈಗ ಅಮಿತ್ ಶಾ ಭೇಟಿ ಕೊಟ್ಟಿದ್ದಾರೆ. ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಇದೊಂದು ಶಾಕಿಂಗ್, ಆತಂಕ, ಆಘಾತ. ಭಾರತದ ನೆಲದಲ್ಲಿ ಉಗ್ರರು ರಕ್ತ ದೋಕುಳಿಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಎಂಥವರಿಗೂ ಕೂಡ ಇದೊಂದು ರೀತಿಯ ಅದು ಹೇಳಿ ಕೇಳಿ. ಕಾಶ್ಮೀರ ಪ್ರವಾಸಿ ತಾಣ, ಪ್ರವಾಸೋದ್ಯಮವನ್ನೇ ಹೆಚ್ಚು ನಂಬಿಕೊಂಡಿದ್ದಂಥ ಜಾಗ. ಸರಿಸುಮಾರು ಅಲ್ಲಿನ ತಲಾದಾಯ 1/3 ಭಾಗದಷ್ಟು ಪ್ರವಾಸದಿಂದಲೇ ಬರ್ತಾ ಇತ್ತು. ಪ್ರವಾಸೋದ್ಯಮದಿಂದಲೇ 1/3 ಭಾಗದಷ್ಟು ತಲಾದಾಯ ಇಲ್ಲಿಂದ ಬರ್ತಾ ಇತ್ತು. ಇನ್ನು ಮುಂದೆ ಇನ್ನೊಂದು 2-3 ವರ್ಷ ಬೇಕಿದ್ದೆಲ್ಲವೂ ಕೂಡ ಮಾಸ್ಬೇಕು ಅಂತ ಹೇಳಿದ್ರೆ, ಹಂಪಿಯಲ್ಲಿ ಯಾವುದೋ ವಿದೇಶಿ ಹೆಣ್ಣುಮಗಳ ಮೇಲೆ ಒಂದು ಅತ್ಯಾಚಾರ ಆಗಿದೆ ಅಂತ ಹೇಳಿದ್ರೆ ಎಲ್ಲ ರೆಸಾರ್ಟ್ಗಳಿಗೆ ಖಾಲಿ ಹೇಗೆ ಬಿದ್ದಿದೆಯೋ ಹಾಗೆ ಇಲ್ಲಿಯೂ ಕೂಡ ಈ ಹತ್ಯಾಕಾಂಡ ಆದ ನಂತರದಲ್ಲಿ ಪ್ರವಾಸಿ ತಾಣವಾಗಿ ಉಳಿಯೋದಿಲ್ಲ. ಒಂದು ರೀತಿ ನರಕ ಸದೃಶವಾಗಿ ಕಾಣಿಸ್ತಾ ಇರುತ್ತೆ, ಬಿಕೋ ಅನ್ನತ್ತೆ. ಅಲ್ಲಿ ಹೋಗ್ಲಿಕ್ಕೂ ಕೂಡ ಭಯದ ವಾತಾವರಣ ಖಂಡಿತವಾಗೂ ಸೃಷ್ಟಿಯಾಗತ್ತೆ.